ಕಲಬುರಗಿಯಲ್ಲಿ ಆಂದೋಲ ಮಠ ಕಟ್ಟಡದ ತೆರವು ಬೆನ್ನಲ್ಲೇ ಈಗ ರಾಯಚೂರಿನಲ್ಲೂ ಕೂಡ ಅದೇ ರೀತಿ ಗೋಶಾಲೆ ಮತ್ತು ಮಠವನ್ನು ತೆರವು ಮಾಡಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ರಾಯಚೂರಿನ ಏಗನೂರು ಮಠದಲ್ಲಿ ಗ್ರಾಮದಲ್ಲಿ ಮಠ ಮತ್ತು ಗೋಶಾಲೆ ತೆರವು. 4 ಎಕರೆ ಜಾಗದಲ್ಲಿ ಇರ್ತಕ್ಕಂಥ ಮಠ ಮತ್ತು ಗೋಶಾಲೆ ಇದು 10 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲೇ ಇತ್ತು ಮಠ ಮತ್ತು ಗೋಶಾಲೆ. ಮೃತ್ಯುಂಜಯ ಮಠ ನಡೆಸ್ತಾ ಇರ್ತಕ್ಕಂಥ ಜ್ಞಾನಾನಂದ ಸ್ವಾಮೀಜಿ ಒಂದು ಕಡೆ ಜ್ಞಾನಾನಂದ ಸ್ವಾಮೀಜಿಯವರು ಕುಂಭಮೇಳಕ್ಕೆ ಹೋಗಿದ್ದಾರೆ. DC ಆದೇಶದ ಮೇರೆಗೆ ಮಠವನ್ನು ತೆರವು ಮಾಡ್ತಾ ಇದ್ದಾರೆ. AC ಗಜಾನನ ಬಾಳೆಯವರು. ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಮಂಜೂರಾದ ಜಾಗ ಇದು. ಸರ್ಕಾರಿ ಜಾಗ ಅಂತಂದಮೇಲೆ ಅದು ಕ್ವೈಟ್ ನ್ಯಾಚುರಲ್, ಬಟ್ ಸ್ವಾಮೀಜಿಗಳಿದ್ದಾಗ ಮಾಡಬೇಕಾಗಿತ್ತು ಅಂತ ಕೆಲವರೆಲ್ಲ ಹೇಳ್ತಾ ಇದ್ದಾರೆ. ಅವ್ರು ನೋಡಿದ್ರೆ ಕುಂಭಮೇಳಕ್ಕೆ ಹೋಗಿದ್ದಾರೆ. ಇದು ಜಿಲ್ಲಾಧಿಕಾರಿಗಳ ಆದೇಶದಿಂದನೇ ಆಗಿರ್ತಕ್ಕಂಥ ಕೆಲಸ. ಹಾಗಾಗಿ ಮಠದ ಕಟ್ಟಡವನ್ನು ತೆರವು ಮಾಡ್ತಾ ಇದ್ದಾರೆ. ಮಠ ತೆರವು ಮಾಡಿಸ್ತಾ ಇದ್ದಾರೆ AC ಗಜಾನನ ಬಾಳೆಯವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ವಿಜಯ್ ಅವರಿಂದ ಪಡ್ಕೊಳ್ಳೋಣ. ವಿಜಯ್, ಈ ಹಿಂದೆ ಯಾವತ್ತೂ ಕೂಡ ಸ್ವಾಮೀಜಿಗಳಿಗೆ ಇದ್ರ ಬಗ್ಗೆ ಮಾಹಿತಿನೇ ಇರಲಿಲ್ವಾ, ಅಥವಾ ನೋಟಿಸ್ ಕೊಟ್ಟು ಇವಾಗ ತೆರವು ಮಾಡ್ತಾ ಇದ್ದಾರಾ? ಇದು ವಿವಾದವಾಗ್ತಾ ಇದೆಯಾ? ಈ ಪ್ರಕರಣ ಹೇಗೆ ಅಂತ? ನಿಜ ಅರವಿಂದ್, ಏನಂತ ಹೇಳಿದ್ರೆ ಸುಮಾರು 8 ರಿಂದ 10 ವರ್ಷದಿಂದ ಇಲ್ಲಿ ಮಠವನ್ನ ನಡೆಸಲಾಗ್ತಾ ಇದೆ. ಇದು ಸರ್ಕಾರಿ ಜಾಗ ಅನ್ನುವಂಥದ್ದು ಅಲ್ಲಿನ ಗ್ರಾಮಸ್ಥರಿಗೂ ಸ್ಪಷ್ಟವಾಗಿ ಗೊತ್ತಿದೆ, ಅಲ್ಲಿನ ಸ್ವಾಮೀಜಿಗೂ ಕೂಡ ಗೊತ್ತಿರುವಂತದ್ದು. ಒಬ್ಬ ಭಕ್ತರು ಕೊಟ್ಟಿರ್ತಕ್ಕಂಥ ಕೆಲವು ಸ್ವಲ್ಪ ಭೂಮಿಯಲ್ಲಿ ಮೊದಲು ಮಠವನ್ನ ಕಟ್ಟಿಕೊಂಡಿದ್ದಾರೆ. ಆದ್ರೆ ನಂತರದಲ್ಲಿ ಪಕ್ಕದಲ್ಲೇ ಇದ್ದಂತ ಸರ್ಕಾರಿ ಭೂಮಿಯಲ್ಲಿ 4 ಎಕರೆ ಜಾಗದಲ್ಲಿ ಮಠ ಮತ್ತು ಗೋಶಾಲೆಯನ್ನ ಕಟ್ಕೊಂಡಿರುವಂತದ್ದು. ಆದ್ರೆ ಇತ್ತೀಚೆಗೆ ಏನು ಆ ಒಂದು ಪ್ರದೇಶದಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯ ಒಂದಷ್ಟು ಕಾಮಗಾರಿಗಳು ಆರಂಭ ಆಗಿದ್ದರಿಂದ ಸರ್ಕಾರ ಅದರ ಬಗ್ಗೆ ಈಗ ಎಚ್ಚೆತ್ಕೊಂಡಿದೆ. ಅಧಿಕಾರ ಎಚ್ಚೆತ್ಕೊಂಡು ಅಲ್ಲಿರ್ತಕ್ಕಂಥ ಯಾವುದೇ ಒತ್ತುವರಿ ಇದ್ರೂ ಅದನ್ನು ತೆರವು ಮಾಡಬೇಕು ಅಂತ ಮುಂತಾದಾಗ ಅಲ್ಲಿ ಮಠ ಇರುವಂಥದ್ದು ಗೊತ್ತಾಗಿ ಈಗ ಜಿಲ್ಲಾಧಿಕಾರಿಗಳ ಆದೇಶದ ಹಿನ್ನೆಲೆ ಸಹಾಯಕ ಆಯುಕ್ತರು ಇವತ್ತು ತೆರವು ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು. ಏನು ರಾಯಚೂರಿನ ಏರ್ಪೋರ್ಟ್ ಏನು ಬರ್ತಾ ಇದೆ, ಆ ಏರ್ಪೋರ್ಟ್ಗೆ ಸಂತ್ರಸ್ತರಾದಂಥ ಗ್ರಾಮಸ್ಥರಿಗೆ ಅಲ್ಲಿ ವಸತಿಯನ್ನು ಕಲ್ಪಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಆ ಜಾಗವನ್ನು ವೀಕ್ಷಣೆ ಮಾಡಿದಾಗ ಅಧಿಕಾರಿಗಳು ಅಲ್ಲಿ ಮಠ ಇರುವುದನ್ನು ಗುರುತಿಸಿ ಈಗ ಅದರ ಒತ್ತುವರಿಯನ್ನು ತೆರವು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಆದರೆ ಗ್ರಾಮಸ್ಥರು ಹೇಳುವಂಥದ್ದು, ಈ ಮಠ ಏನಿದೆ ಇದು 10 ವರ್ಷದಿಂದ ಇಲ್ಲಿ ನಡೀತಾ ಇದೆ ಮತ್ತು ನಾವು ಸರ್ಕಾರಕ್ಕೆ ಈಗಾಗಲೇ ಈ ಜಾಗವನ್ನು ಮಠಕ್ಕೆ ಕೊಡಬೇಕು, ಯಾಕೆಂದರೆ ಗೋಶಾಲೆಯನ್ನು ಇಲ್ಲಿ ನಡೆಸ್ತೀವಿ, ಹಾಗಾಗಿ ಆ ಜಾಗವನ್ನು ಅಲ್ಲಿ ಕೊಡಬೇಕು ಅನ್ನುವಂಥ ಮನವಿಯನ್ನು ಸಲ್ಲಿಸಿದ್ವಿ. ಆ ಮನವಿಯನ್ನು ಮನ್ನಿಸಿ ನಮಗೆ ಈ ಜಾಗವನ್ನು ಬಿಟ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೆರವು ಕಾರ್ಯಾಚರಣೆಗೆ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದರೆ ಅದು ಸರ್ಕಾರಿ ಭೂಮಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಒತ್ತುವರಿ ಮಾಡಲಿಕ್ಕೆ ಬಿಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ತೆರವು ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಗ್ರಾಮಸ್ಥರು ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರಾದರೂ ಕೂಡ ನಾವು ಮುಂದೆ ಹೋರಾಟವನ್ನು ಮಾಡ್ತೀವಿ, ಆ ಮಠಕ್ಕೆ ಆ ಜಾಗವನ್ನು ಪಡಲಿಕ್ಕೆ ನಾವು ಹೋರಾಟ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿರುವಂಥದ್ದು ಅರವಿಂದ್. ಬಟ್ ಒಂದು ಏನು ಗೊತ್ತಾ, ಈಗ ಮಠ ಕಟ್ಟಬೇಕು, ಒಂದು ಕಟ್ಟಡ ಕಟ್ಟಬೇಕು ಅಂದರೆ ಒಂದು ಜಾಗ ನಮ್ಮದಾಗಿರಬೇಕು, ಅಥವಾ ಸರ್ಕಾರಿ ಜಾಗ ಅಂತಂದರೆ ಅದಕ್ಕೇನಾದರೂ ಪೂರ್ವಾನುಮತಿಯನ್ನು ಪಡ್ಕೋಬೇಕು. ಎರಡೂ ಇಲ್ಲದೆ ಮಠ ಕಟ್ಬಿಟ್ಟು ಈಗ ನಾವು ಪರ್ಮಿಷನ್ಗೆ ಹಾಕ್ಕೊಂಡಿದ್ದೀವಿ ಅಂತಂದರೆ ಹೆಂಗೆ ಅದು ಸರಿ ಹೋಗುತ್ತಾ ಕಾನೂನಾತ್ಮಕವಾಗಿ ಅಂತ? ನಿಜವಾಗ್ಲೂ ಕೂಡ ಇಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಏನಿದೆ ಅದು ಸ್ಪಷ್ಟವಾಗಿದೆ. ಯಾಕಂತ ಹೇಳಿದರೆ ಪಹಣಿಯಲ್ಲಿ ಏನಿದೆ ಅದು ಸರ್ಕಾರಿ ಜಾಗ ಅನ್ನುವಂಥದ್ದು ನಮೂದಾಗಿದೆ. ಎಲ್ಲೂ ಕೂಡ ಅದು ಖಾಸಗಿ ಅಥವಾ ಮಠಕ್ಕೆ ಸೇರಿದ ಜಾಗ ಅನ್ನುವಂಥದ್ದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಪೊಲೀಸ್ನ ಬಂದೋಬಸ್ತ್ನಲ್ಲಿ ಇವತ್ತು ಜಿಲ್ಲಾಡಳಿತ ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು. ಇಲ್ಲಿ ಮಠ ಮತ್ತು ಭಕ್ತರು ಏನು ಮುಂದೆ ಈ ಜಾಗ ನಮಗೆ ಸಿಗಬಹುದು, ನಾವು ಈಗಾಗಲೇ ಏನು ಸ್ಥಳೀಯ ಶಾಸಕರಿಗೆ ಇರ್ಬೋದು ಮತ್ತು ಅಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ, ನಮ್ಮ ಮನವಿಗೆ ಮುಂದೆ ನಮಗೆ ಈ ಜಾಗ ಕೊಡಬಹುದು ಅನ್ನೋಂಥ ತಾವೇ ಊಹೆ ಮಾಡಿಕೊಂಡು ಅಲ್ಲಿ ಮಠವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಮತ್ತು ಒಂದು 60ಕ್ಕೂ ಹೆಚ್ಚು ಗೋಗಳನ್ನು ಸಾಕಿರುವಂಥ ಒಂದು ಗೋಶಾಲೆಯನ್ನು ಕೂಡ ಅವರೇ ನಿರ್ಮಾಣವನ್ನು ಮಾಡಿಕೊಂಡಿದ್ದಾರೆ. ಆದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಸರ್ಕಾರದಿಂದ ಅನುಮತಿಗಳನ್ನು ಪಡೆದಿಲ್ಲ. ಅವರು ಮುಂದೆ ಸಿಗಬಹುದು ಅನ್ನುವಂಥ ಒಂದೇ ಒಂದು ಅವರ ವಿಶ್ವಾಸದಿಂದ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಿದ್ದಂಥ ಕಟ್ಟಡ ಮತ್ತು ಗೋಶಾಲೆಯನ್ನು ಇವತ್ತು ತೆರವು ಮಾಡಲಾಗಿದೆ. ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗೆ. ಹಾಗಾದರೆ ಏನು ಇಶ್ಯೂ ಏನಿಲ್ಲ, ಸರ್ಕಾರದ ಜಾಗ ಸರ್ಕಾರ ತಗೊಂಡಿದೆ ಅಷ್ಟೇ. ಸುಮ್ಮನೆ ಹೋಗ್ಬಿಟ್ಟು ಯಾವುದೋ ಜಾಗದಲ್ಲಿ ಮನೆ ಕಟ್ಬಿಟ್ರೆ ಸರ್ಕಾರ ಬಿಡ್ತಾರಾ? ಆಗಲ್ಲ.